ಒಂದು ಸಾಕುನಾಯಿ ಬೇರೊಬ್ಬರ ಮನೆ ಮುಂದೆ ಗಲೀಜು ಮಾಡಿಬಿಡ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜನ ಕೈಗೆ ಸಿಕ್ಕದಿರಲಿ ಬಡ್ದಾಡ್ಕೊಂಡಿರ್ತಕ್ಕಂಥ ಘಟನೆ ಬೆಂಗಳೂರಿನ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಿನ್ನೆ ಎಂದಿನಂತೆ ಅನ್ಸೂಯ ಅಂತಕ್ಕಂಥ ಮಹಿಳೆಯ ಮಗಳು ಗಾಯತ್ರಿ ತಮ್ಮ ಸಾಕುನಾಯಿಯನ್ನು ಹಿಡ್ಕೊಂಡು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರದೋ ಮನೆ ಮುಂದೆ ಅದು ಗಲೀಜು ಮಾಡಿದೆ. ಆ ಗಲೀಜು ಮಾಡಿದ್ದ ಮನೆ ಮಾಲೀಕರು ಯುವತಿಯ ಜೊತೆ ಗಲಾಟೆ ಮಾಡಿದ್ದಾರೆ. ಆ ಹುಡುಗಿ ಪಾಪ ಭಯ ಪಟ್ಕೊಂಡು ಹೋಗಿ ಅವ್ರ ಅಮ್ಮನಿಗೆ ಹೇಳಿದ್ದಾರೆ. ಅವ್ರ ಅಮ್ಮ ಬಂದು ಪ್ರಶ್ನೆ ಮಾಡಿದಾಗ ಈ ಮನೆ ಇತ್ತಲ್ಲ, ಬೇರೆಯವ್ರ ಮನೆ ಅಕ್ಕಪಕ್ಕ ಎಲ್ಲ ಅವ್ರ ಸಂಬಂಧಿಕರೇ ಅಂತ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಸೇರಿಕೊಂಡು ತಾಯಿ ಮಗಳಿಗೆ ಸಿಕ್ಕದಿರಲಿ ಹೊಡೆದು ಚಪ್ಪಲಿನಲ್ಲೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ತುಂಬ ಗಲಾಟೆ ಆಗಿದೆ. ಈಗ ಹಲ್ಲೆಗೊಳಗಾದವರು ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋದರೆ ಪೊಲೀಸ್ ಅಧಿಕಾರಿಯೊಬ್ಬ ಇನ್ಫ್ಲೂಯೆನ್ಸ್ ಬಳಸಿ ದೂರು ದಾಖಲು ಮಾಡಿಕೊಳ್ಳದೇ ಇದ್ದಂತೆ ಒತ್ತಡ ಹಾಕಿದಾರಂತೆ ಬೇರೊಬ್ಬರು. ಪಾಪ ಅಮಾಯಕರು ಹಲ್ಲೆಗೊಳಗಾದವರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಗದೆ ಈಗ ಭಯದಲ್ಲೇ ಕಾಲ ದೂಡುವಂತಾಗಿದೆ. ಮತ್ತೆ ನಿಮ್ಮ ಮನೆ ಹತ್ರ ಬರ್ತೀವಿ, ಮತ್ತೆ ಗಲಾಟೆ ಮಾಡ್ತೀವಿ ಅಂತೆಲ್ಲ ಹೆದರಿಸ್ತಾ ಇದ್ದಾರೆ. ವಾಶ್ರೂಮು ನಮ್ಮ ಅಂಗಡಿ ಹತ್ರ ಮಾಡಿದೆ ಅಂತ ಗಲಾಟೆ ಮಾಡಿದ್ದಾರೆ. ನಮ್ಮ ಚಿಕ್ಕ ಮಗಳು ಕರ್ಕೊಂಡು ಹೋಗಿದ್ಲು. ಇವಳ ಹತ್ರ ಬಂದು ಅವ್ರ ಮಗ ಅವ್ರ ಅಪ್ಪ ಎಲ್ಲ ಕೂಗಾಡ್ಬಿಟ್ಟು ಗಲಾಟೆ ಮಾಡಿದ್ದಾರೆ. ಆಮೇಲೆ ಅವ್ರ ಹೆಂಡತಿ ಬಂದ್ರಂತೆ. ಅವ್ರ ಹೆಂಡತಿ ಇದ್ಕೊಂಡು ಇವಳು ಹೇಳಿದ್ದಾಳೆ, ನಿಮ್ಮನೆ ಹತ್ರ ಏನು ಮಾಡಿಲ್ಲ, ಅದು ರೋಡಲ್ಲಿ ಮಾಡಿರೋದು, ಅದಕ್ಕೆ ಇದ್ಕೊಂಡು ಆ ಅಮ್ಮ ಏನೋ ಬೈಕ್ ಬಂದಂಗೆಲ್ಲ ಮಾತಾಡಿದ್ದಾರೆ. ಇವಳು ಸ್ವಲ್ಪ ಕೂಗಾಡ್ಕೊಂಡು ಮೇಲೆ ಬಂದ್ಲು. ಏನಾಯಿತು ಅಂತ ಕೇಳಿದ್ದಕ್ಕೆ ಹಿಂಗೆ ಅಂದ್ಲು. ಬಾತ್ರೂಮ್ ಮಾಡಿರೋದು ರೋಡಲ್ಲಲ್ವಾ, ಅವ್ರು ಎಂತಕ್ಕೆ ಮಾತಾಡ್ತಾರೆ, ನಡಿ ಕೇಳೋಣ ಅಂತ ಹೋಗಿದ್ದಕ್ಕೆ ಅವ್ರ ಮಾತು ಶುರು ಮಾಡಿಕೊಂಡು ಸುಮಾರು ಜನ ಅವರು ಒಂದು ಅರ್ಧ ರೋಡು ಅವ್ರದ್ದೇ ಮನೆ ಎಲ್ಲ ಬಾಡಿಗೆಗೆ ಬಿಟ್ಟಿದ್ದಾರೆ. ಅವರೆಲ್ಲನೂ ಬಂದು ಒಬ್ಬರಿಂದ ಒಬ್ಬರು ಹೊಡೆದ್ರು. ಇಲ್ಲಿ ಬಂದಾಗಲೂ ಸ್ವಲ್ಪ ವರ್ಷಾಗಿ ರಿಯಾಕ್ಟ್ ಮಾಡಿದ್ರು. ಇಲ್ಲ ಹಂಗೆ ಹಿಂಗೆ ಅಂದರು. ನಾವು ಇದ್ಕೊಂಡು ನಮ್ಮವ್ರನ್ನೇ ಕರ್ಕೊಬಂದಿದ್ದೀರಲ್ಲ, ನಾವೇನು ಮಾಡಿದ್ದೀವಿ, ಅವ್ರು ಹೊಡೆದಿರೋದು, ಅವ್ರನ್ನ ಕರೆಸಿ ಫಸ್ಟು ಅಂತ ಅಂದಿದ್ದಕ್ಕೆ ಅವ್ರನ್ನ ಕಂಪ್ಲೇಂಟೇ ತೊಗೊಳಲ್ಲ, ಅದೇನು ಮಾಡ್ಕೊತೀರಾ ಮಾಡ್ಕೊಳ್ರಿ ಅನ್ನೋ ಥರ ಮಾತಾಡಿದ್ರು. ಆಮೇಲೆ ಸರಿ ಆ ಕಡೆ ಅಂಗಡಿ ಹತ್ರನೂ ಹೋಗಿಲ್ಲ. ಅಂಗಡಿ ತುಂಬ ದೂರನೇ ಇದೆ, ಅವ್ರ ಮನೆಯೇ ದೂರ ಇದೆ. ಆದರೆ ಒಬ್ರು ಇಟ್ಕೊಂಡು ನಮ್ಮ ಮನೆ ಹತ್ರ ಎಲ್ಲ ಕರ್ಕೊಬರ್ಬೇಡ, ಬೇಕಿದ್ರೆ ಚೈನ್ ಹಾಕೊಂಡು ಬಾ, ಯಾಕೆ ಇಲ್ಲಿ ವಾಶ್ರೂಮ್ಸ್ ಮಾಡಿಸ್ತೀಯಾ, ಏನು ಬಂದು ಎತ್ತಾಕ್ತೀಯ ನೀನು ಅಂತ ಹೇಳಿದ್ರು. ಅದಕ್ಕೆ ಮಾತು ಇದು ಮಾಡೋವಾಗ ಅವ್ರು ಏನು ಹೇಳಿದ್ರು, ಮಾಡಿಸ್ಬಿಟ್ಟು ಎತ್ಕೊಂಡು ತಿನ್ನು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೇ ತಿನ್ನಲಿ, ನೀವೇ ತಿನ್ನಿ ಅಂತ ಹೇಳಿದ್ಕೆ ಮಾತು ಅಮ್ಮ ಅಕ್ಕ ಅಂತ ಎಲ್ಲ ಮಾತಾಡಿದ್ರು. ನಂಗೆ ಭಯ ಆಯಿತು. ಅವ್ನ ಮಗ ಬಂದ ಹೊಡಿಯೋದಕ್ಕೆ ಏನೇ ಅನ್ಕೊಂಡು ಅದಕ್ಕೆ ನಮ್ಮ ಮನೆಗೆ ಬಂದುಬಿಟ್ಟೆ. ನಾನು ಒಬ್ಬಳೇ ಇದ್ದೆ. ಮನೆಗೆ ಬಂದಮೇಲೆ ಅಮ್ಮ ಸ್ನಾನಕ್ಕೆ ಹೋಗಿದ್ರು. ಅದಾದಮೇಲೆ ಹೋಗಿ ಕೇಳಿದ್ರು, ಎಂತಕ್ಕೆ ಅವಳಿಗೆ ಹಂಗೆ ಬೈದ್ರಿ ನೀವು, ಅವಳ ಮನೆ ಹತ್ರ ಬಂದಿಲ್ಲ ಅಲ್ಲ, ವಾಶ್ರೂಮ್ ಕೂಡ ಮಾಡಿಲ್ಲ, ಅದೆಂತಕ್ಕೆ ಬೈದ್ರಿ ಅಂದಿದ್ದಕ್ಕೆ ಇಷ್ಟೆಲ್ಲ ಜಗಳ. ಅವರು ಫಸ್ಟ್ ಕೈ ಎತ್ತಿದ್ರು. ಅಕ್ಕ ಹಿಡ್ಕೊಂಡು